ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ನಾವು ಸ್ಪೆಷಲ್ಲಾಗಿ ದೇವರಿಗೆ ನೈವೇದ್ಯ ಇಡುವಂತಹ ಗೋಧಿ ನುಚ್ಚಿನ ಪಾಯಸವನ್ನು ತೋರಿಸ್ತಾ ಇದ್ದೀವಿ. ಇದು ಶಿವನಿಗೆ ತುಂಬ ವಿಶೇಷ. ಕಾರ್ತಿಕ ಮಾಸದಲ್ಲೆಲ್ಲ ಶಿವನಿಗೆ ನೈವೇದ್ಯ ಇದನ್ನಿಡ್ತಾರೆ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ಮೊದಲಿಗೆ ನಾವಿಲ್ಲಿ ಕುಕ್ಕರ್ಗೆ 1 ಹಾರ್ ನೆನೆ ಹಾಕಿದ ಗೋಧಿ ನುಚ್ಚನ್ನು ಹಾಕೋತಿದ್ದೀವಿ. ನೀವು ಗೋಧಿ ನುಚ್ಚನ್ನು ನೆನೆ ಹಾಕಲೇಬೇಕಾಗತ್ತೆ, ಇಲ್ಲ ಅಂದರೆ ಬೇಯೋದಿಲ್ಲ. ಸೊ 1 ಹಾರ್ ಕರೆಕ್ಟಾಗಿ ನೆನೆ ಹಾಕಿದ್ದೀವಿ. ಅದಕ್ಕಿಂತ ಮುಂಚೆ ಅದನ್ನು ತೊಳೆದು ಇಟ್ಕೊಂಡಿದ್ವಿ. ಸೊ ಇದನ್ನು ಇವಾಗ ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ನಾವು 2 ವಿಷಲ್ ಬರೋವರೆಗೂ ಬೇಯಿಸಬೇಕಾಗತ್ತೆ. 2 ವಿಷಲ್ ಬಂದರೆ ಸಾಕು. ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ 2 ವಿಷಲ್ ಆದಮೇಲೆ ತೆಗೆದು ನೋಡಿದ್ರೆ. ಸೊ ಇವಾಗ ಇದನ್ನು ಬೇಯಕ್ಕೆ ಹಾಕಿದ್ದೀವಿ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಮತ್ತು ವಾಲ್ನಟ್ನ ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀವಿ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಮಿಕ್ಸ್ ಮಾಡಿದ್ದೀವಿ, ಆದರೆ ವಿಡಿಯೋ ಮಿಸ್ ಆಗಿದೆ. ಸೊ ನೀವು ಕೂಡ ಅದನ್ನು ಮಿಸ್ ಮಾಡಿದ್ರೆ ಹಾಕ್ಕೊಳ್ಳಿ ಜಾರಿಗೆ. ಇದಕ್ಕೆ 1 ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀವಿ. ಇಷ್ಟನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಳ್ಳಿ, ಇದನ್ನು ತರಿ ಇರೋದು ಬೇಡ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಅದು ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿರುತ್ತೆ ಗೋಧಿ ನುಚ್ಚು. ನಿಮಗೆ ನೆನೆ ಹಾಕಿರ್ತೀವಲ್ಲ 1 ಹವರ್, ಅದ್ರ ಜೊತೆ ನಾವು ಬೇಯಿಸಿರೋದ್ರಿಂದ ಫುಲ್ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋತಿದ್ದೀವಿ ಪುಡಿ ಮಾಡಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು. ಸೊ ನಾವಿಲ್ಲಿ ಅರ್ಧ ಕಪ್ ಹಾಕಿದ್ದೀವಿ. ಅದನ್ನು ಹಾಕಿ ಬೆಲ್ಲ ಕರಗೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಈಗ ಇಲ್ಲಿ ಬೆಲ್ಲ ಕರಗಿದೆ, ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ತಾ ಇದ್ದೀವಿ. ಹಾಕಿ ಅದನ್ನು 1-2 ಸಾರಿ ಸೌಟ್ನಲ್ಲಿ ತಿರುಗಿಸೋಣ. ಆಗಿದ ತಕ್ಷಣ ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಬಾಣಲಿಯನ್ನು ಇಟ್ಟು ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕೊಳ್ಳೋಣ. ನೀವು ಬೇಡ ಅಂದರೆ ಗೋಡಂಬಿ ದ್ರಾಕ್ಷಿ ಹಾಗೇನೋ ಮಾಡ್ಕೋಬೋದು, ಬಟ್ ನಾವಿಲ್ಲಿ ಹಾಕ್ತಾ ಇದ್ದೀವಿ. ಸೊ ಒಂದು ಚಿಕ್ಕ ಬಾಣಲಿಗೆ ತುಪ್ಪ ಹಾಕಿ ಅದಕ್ಕೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಅದನ್ನು ಕೂಡ ನಾವು ಕುದೀತಿರುವಂಥ ಪಾಯಸಕ್ಕೆ ಹಾಕೋಣ. ಈಗ ಇದಕ್ಕೆ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿದ್ದೀವಿ. ಹಾಕಿ ಸೌಟ್ನಲ್ಲಿ ನೀವು 1-2 ಬಾರಿ ಹಿಂಗೆ ತಿರುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಇವಾಗ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಅದೆಲ್ಲನೂ ಹೊಂದ್ಕೊಳ್ಳೋ ಹಾಗೆ ರುಬ್ಬಿರುವಂತಹ ಮಿಶ್ರಣ ಮತ್ತು ಗೋಧಿ ನುಚ್ಚು ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹೊಂದ್ಕೋಬೇಕು. ಸೊ ಇವಾಗ ಇದು ಆಗಿದೆ, ಈ ಥರ ಕಲರ್ ಬರುತ್ತೆ. ಅದಕ್ಕೆ ಬಂದರೆ ಸಾಕು ನಿಮಗೆ ಪಾಯಸ ಆಗಿದೆ ಅಂತ. ಇದು ತುಂಬ ವಿಶೇಷ ದೇವರಿಗೆ, ಅದು ಎಸ್ಪೆಷಲಿ ಶಿವನಿಗೆ. ಸೊ ಇದು ನೈವೇದ್ಯಕ್ಕೆ ಇಡೋದಕ್ಕೆ ಬಳಸ್ತಾರೆ. ಇಲ್ಲ ನೀವು ಹಾಗೂ ಕೂಡ ಹಬ್ಬದ ಸಮಯದಲ್ಲಿ ಮಾಡ್ಕೋಬೇಕು ಅಂದರೂ ಕೂಡ ನೀವು ನಾರ್ಮಲಾಗಿ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್.